प्रादेशिक असमतोल दूर झाला नाही तर स्वतंत्र राज्याचा लढा अटळ ठरेल असा इशारा माजी आमदार परिषद सदस्य महांतेश कवटगीमठ यांनी दिला. बुधवारी बेळगावमध्ये पत्रकारांशी बोलताना ते म्हणाले की आम्ही कधीही विभाजनाची मागणी केलेली नाही. आम्हाला अखंड कर्नाटक हवे आहे. मात्र बेंगळूर केंद्रित विकास राज्यासाठी घातक ठरत आहे. उत्तर कर्नाटकातील जनतेची दिशाभूल सरकारने करू नये, अन्यथा दिवंगत उमेश कत्ती यांनी जसा संघर्षाचा इशारा दिला होता तसाच लढा उभारावा लागेल असे त्यांनी स्पष्ट केले. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಗಾಳಿಗೆ ತೂರುವ ಸರ್ಕಾರ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿಗಳಿಗೆ ಚುನಾವಣೆ ನಡೆಸದೆ 4 ವರ್ಷ ಕಳೆದಿದೆ. ಇವತ್ತು ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ನಡೆಸ್ತೀವಿ ಅಂತಕ್ಕಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಈ ತಯಾರಿ ಆಗಿಲ್ಲ ಅಂತಕ್ಕಂತ ನಮ್ಮ ಭಾವನೆ. ಆ ಹಿನ್ನೆಲೆಯಲ್ಲಿ ಮಾಧ್ಯಮದ ಗೋಷ್ಠಿಯಲ್ಲಿ ನನ್ನ ಜೊತೆಗಿರ್ತಕ್ಕಂಥ ಅರುಣ್ ಶಾಪೂರ್ ಅವರು ಇದ್ದಾರೆ, ವಿನಾಯಕ್ ಬಾಗಡಿ ಅಂತ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಮಹೇಶ್ ಬಾತೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ನನ್ನ ಜೊತೆಗಿದ್ದಾರೆ. ನಾನು ಇವತ್ತು ಮಾಧ್ಯಮದ ಸ್ನೇಹಿತರ ಮುಖಾಂತರ ಸರ್ಕಾರ ಕೇಳೋದು ಇಷ್ಟೇ. ಹಿಂದೆ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಬದಲಾವಣೆಯನ್ನು ತಂದವರು ಈ ದೇಶದಲ್ಲಿ. ನಜೀರ್ ಸಾಬ್ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿ ಅನೇಕ ಬದಲಾವಣೆಯನ್ನು ತರುವುದರ ಮುಖಾಂತರ ಕರ್ನಾಟಕ ಇಡೀ ಭಾರತಕ್ಕೆ ಮಾದರಿ ಆಗ್ತಕ್ಕಂಥ ರೀತಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದು ಇತಿಹಾಸ. ಆದ್ರೆ ಇವತ್ತು ಸರ್ಕಾರ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿಗಳಿಗೆ ಚುನಾವಣೆ ನಡೆಸದೆ ಇವತ್ತು ಬಹಳಷ್ಟು ದೊಡ್ಡ ಅನ್ಯಾಯವನ್ನು ಮಾಡಿದೆ. ಇವತ್ತು ಸ್ಥಳೀಯ ಸರ್ಕಾರಗಳು ಇಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಶಾಸಕರಿದ್ರೂ ಸಹಿತ ಸ್ಥಳೀಯವಾಗಿ ಇವತ್ತು ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಸ್ಥಳೀಯ ಆಡಳಿತವನ್ನು ಮಾಡ್ತಕ್ಕಂಥವ್ರು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಡೆಲಿಗೇಟ್ ಆಫ್ ಪವರ್ಸ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸುಮಾರು 28 ಇಲಾಖೆಗಳು ನೇರವಾಗಿ ಹಣಕಾಸಿನ ವರ್ಗಾವಣೆಯನ್ನ ಜಿಲ್ಲಾ ಪಂಚಾಯತ್ ಮುಖಾಂತರ, ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಮುಖಾಂತರ ಗ್ರಾಮಗಳಿಗೆ ಅನುದಾನ ಬಿಡುಗಡೆ ಆಗ್ತದೆ. ಹಾಗಾದ್ರೆ ಚುನಾಯಿತ ಪ್ರತಿನಿಧಿಗಳು ಇಲ್ಲದೆ ಈ ಹಣದ ಬಿಡುಗಡೆ ಮತ್ತು ಹಣದ ಬಳಕೆ ಯಾವ ರೀತಿ ಆಗಿದೆ ಅಂತಕ್ಕಂಥ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಮೂಡ್ತಾ ಇದೆ. ಇದಕ್ಕೆ ಸರ್ಕಾರ ಸ್ಪಷ್ಟನೆ ಕೊಡಬೇಕಾಗ್ತದೆ. ಹಲವಾರು ಇಲಾಖೆಗಳಲ್ಲಿ ಇವತ್ತು ಹಗರಣಗಳನ್ನ ನಾವು ನೋಡಿದೀವಿ. ಕಾರಣ ಏನು? ದೇರ್ ಇಸ್ ನೋ ಮಾನಿಟರಿಂಗ್ ಬಾಡಿ. ಅಲ್ಲಿ ಅವನ್ನು ನಿರ್ವಹಣೆ ಮಾಡತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ತಾಲೂಕ್ ಪಂಚಾಯತಿಯಲ್ಲೂ ಇಲ್ಲ, ಜಿಲ್ಲಾ ಪಂಚಾಯತಿಯಲ್ಲೂ ಇಲ್ಲ. ಇದರ ಬಗ್ಗೆ ಸರ್ಕಾರ ಕೂಡಲೇ ತನ್ನ ಸ್ಪಷ್ಟ ನಿಲುವನ್ನ ಪ್ರಕಟಿಸಬೇಕಂತಕ್ಕಂಥ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತಾ, ಇದ್ರ ಜೊತೆಗೆ 83ರ ಕಾಯ್ದೆಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC ಮಹಿಳೆಯರಿಗೆ ಸಹಿತ ಪ್ರತಿಶತ 25ರಷ್ಟು ರಿಸರ್ವೇಶನ್ ಅನ್ನು ಕೊಟ್ಟಿದ್ದು ಕರ್ನಾಟಕದ ರಾಜ್ಯದ ಇತಿಹಾಸ. ಇದರ ಜೊತೆಗೆ 93ರಲ್ಲಿ ಮತ್ತು ಅಮೆಂಡ್ಮೆಂಟ್ ಆಯ್ತು. ಇದಾದ ನಂತರ ಅದು ಜಿಲ್ಲಾ ಪರಿಷತ್ ಇದ್ದಿದ್ದು ಜಿಲ್ಲಾ ಪಂಚಾಯತ್ ಆಯ್ತು. ಇದಾದ ನಂತರ ಇವತ್ತು ಗ್ರಾಮ ಪಂಚಾಯತಿಗೂ ಸಹಿತ ಇವತ್ತು ಅಧಿಕಾರ ಮುಗಿತಾ ಇದೆ. ದಯವಿಟ್ಟು ಮಾಧ್ಯಮ ಸ್ನೇಹಿತರು ಗಮನಿಸಬೇಕು. ಕರ್ನಾಟಕದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಗಳಿಗೆ ಬರುವ ಡಿಸೆಂಬರ್ನಲ್ಲಿ ಇವತ್ತು ಚುನಾವಣೆ ಅವರ ಅವಧಿ ಮುಗಿತಾ ಇದೆ, ಬರುವ ಡಿಸೆಂಬರ್ನಲ್ಲಿ. ಅಂದ್ರೆ ನಾನು ಹೇಳ್ತಕ್ಕಂಥ ಉದ್ದೇಶ ಇಷ್ಟೇ, ಒಂದು ವೇಳೆ ಈ ಗ್ರಾಮ ಪಂಚಾಯತಿಗಳಿಗೆ ಸಹಿತ ಅವಧಿ ಮುಗದಲ್ಲಿ ಚುನಾವಣೆಯನ್ನ ಯಾವಾಗ ಮಾಡ್ತಿರ್ತಕ್ಕಂಥ ನಿಲುವನ್ನ ಸರ್ಕಾರ ಸ್ಪಷ್ಟಪಡಿಸ್ಬೇಕು. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ಇವತ್ತು ಸರ್ಕಾರ ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ. ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಿಗೆ ಒತ್ತಾಯವನ್ನ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಯಾವ ರೀತಿ ವಿಧಾನಸಭೆ, ಲೋಕಸಭೆ, ವಿಧಾನ ಪರಿಷತ್ತಿಗೆ, ರಾಜ್ಯಸಭೆಗೆ ಚುನಾವಣೆಯನ್ನ ಮಾಡ್ತೀರಿ ಕಾಲಮಿತಿಯಲ್ಲಿ. ಇವತ್ತು ಲೋಕಸಭೆ ಪೀರಿಯಡ್ ಮುಗಿತದೆ, ವಿಧಾನಸಭೆ ಪೀರಿಯಡ್ ಮುಗಿತದೆ, ಮುಗಿದ ತಕ್ಷಣ ಚುನಾವಣೆ ಆಗ್ತದೆ. ಆದ್ರೆ ಸರ್ಕಾರದ 28 ಇಲಾಖೆಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿಗಳಿಗೆ ಸಹಿತ ಕಾಲಮಿತಿಯಲ್ಲಿ ಚುನಾವಣೆ ಮಾಡ್ಲಿಕ್ಕೆ ಸರ್ಕಾರ ಕಾನೂನನ್ನ ತರಬೇಕಂತಕ್ಕಂಥ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಬಿಫೋರ್ ದ ಲೋಕಲ್ ಬಾಡೀಸ್ ಕಂಪ್ಲೀಟ್ ದೇರ್ ಟರ್ಮ್ಸ್, ದ ಗವರ್ಮೆಂಟ್ ಶುಡ್ ಕಮ್ ಫಾರ್ವರ್ಡ್ ಟು ಕಂಡಕ್ಟ್ ದ ಎಲೆಕ್ಷನ್ಸ್ ಫಾರ್ ದ ಲೋಕಲ್ ಅಥಾರಿಟೀಸ್. ಈ ಒತ್ತಾಯವನ್ನು ಸಹಿತ ಮಾಧ್ಯಮ ಸ್ನೇಹಿತರ ಮುಖಾಂತರ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ.
ಇವತ್ತು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರನ್ನ ಭೇಟಿ ಆಗ್ತಾ ಇದ್ದೀವಿ ನಾವು ನಿಯೋಗದಲ್ಲಿ. ಇದಕ್ಕೆ ಒತ್ತಾಯವನ್ನು ಸಹಿತ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ. ಇವತ್ತು ತಾವೊಂದು ಗಮನಿಸಬಹುದು, ಒಂದು ಪ್ರಿಂಟ್ ಮೀಡಿಯಾದಲ್ಲಿ ಇವತ್ತು ಪ್ರಜಾವಾಣಿಯಲ್ಲಿ ಒಂದು ಲೇಖನ ಬಂದಿದೆ. ಸುಮಾರು 15ನೇ ಹಣಕಾಸಿನ 1300 ಕೋಟಿ ರೂಪಾಯಿಗಳ ಬಳಕೆ ಇವತ್ತು ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಬಂದಿಲ್ಲ ಅಂತಕ್ಕಂಥದ್ದು. ಕಾರಣ ಏನಂದ್ರೆ ದೇರ್ ಇಸ್ ನೋ ಇಲೆಕ್ಟೆಡ್ ಬಾಡಿ ಇನ್ ಸ್ಟೇಟ್. ಕರ್ನಾಟಕದಲ್ಲಿ ಈ ಹಣ ಬಳಕೆ ಮಾಡಲಿಕ್ಕೆ ದೇರ್ ಇಸ್ ನೋ ಇಲೆಕ್ಟೆಡ್ ಬಾಡಿ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ. ಆ ಕಾರಣದಿಂದ ಇವತ್ತು ಕೇಂದ್ರದಿಂದ ಹಣಕಾಸಿನ ನೆರವು ಬಂದಿಲ್ಲ. ಇದಕ್ಕೆ ಜವಾಬ್ದಾರಿ ಯಾರು? ರಾಜ್ಯ ಸರ್ಕಾರ ಅಲ್ಲವೇ? ಇದಕ್ಕೆ ಉತ್ತರವನ್ನು ಸಹಿತ ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ. ಕೇಂದ್ರ ಸರ್ಕಾರ ಇವತ್ತು ಜನಗಣತಿ ಮಾಡ್ತಾ ಇದೆ. ಜನಗಣತಿ ಆದ ನಂತರ ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯೂನ್ಸೀಸ್, ಕ್ಷೇತ್ರಗಳ ಪುನರ್ ವಿಂಗಡಣೆ ಆಗ್ತಾ ಇದೆ. ಮಹಿಳೆಯರಿಗೆ ರಿಸರ್ವೇಶನ್ ಕೊಡ್ತಾ ಇದ್ದಾರೆ 33%. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಇಸ್ ಎನ್ ಪ್ಲಾಟ್ಫಾರ್ಮ್ ಫಾರ್ ದ ಲೋಕಲ್ ಲೀಡರ್. ಅದು ಜಿಲ್ಲಾ ಪಂಚಾಯತ್ ಮುಖಾಂತರ ಕರ್ನಾಟಕದ ಇತಿಹಾಸದಲ್ಲಿ ಬೆಳಗಾವಿಯಿಂದ ಪ್ರಥಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಅಮರ್ ಸಿಂಗ್ ಪಾಟೀಲ್ರು ಮುಂದೆ ಲೋಕಸಭೆಯನ್ನು ಪ್ರತಿನಿಧಿಸಿದರು. ಅನೇಕ ವಿಧಾನಸಭೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು. ಮಾಜಿ ಸಚಿವರಾದ ಸಿ ಪಾಟೀಲ್ ಇರಬಹುದು, ಬಾಬಾ ಸಾಹೇಬ್ ಪಾಟೀಲ್, ಇವತ್ತು ಕಿತ್ತೂರು ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್, ಅನೇಕ ಜನ ಇವತ್ತು ಜಿಲ್ಲಾ ಪಂಚಾಯತ್ ಮುಖಾಂತರ ರಾಜಕಾರಣವನ್ನು ಪ್ರಾರಂಭ ಮಾಡಿದವರು ವಿಧಾನಸಭೆ ಲೋಕಸಭೆಯನ್ನು ಪ್ರತಿನಿಧಿಸಿದ್ದು ಒಂದು ಇತಿಹಾಸ. ಅದಕ್ಕಾಗಿ ನಾನು ಒತ್ತಾಯ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಮಾಧ್ಯಮದ ಸ್ನೇಹಿತರ ಮುಖಾಂತರ. ಎರಡನೇ ಹಂತದ ನಾಯಕತ್ವ ಅದು ಜಿಲ್ಲಾ ಪಂಚಾಯತ್ ಮುಖಾಂತರ. ಇವತ್ತು ರಿಸರ್ವೇಶನ್ ಬರ್ತಕ್ಕಂಥ ಈ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲಾ ಪಂಚಾಯತಿಗಳಿಗೆ, ತಾಲೂಕ್ ಪಂಚಾಯತಿಗಳಿಗೆ ಕಾಲಮಿತಿಯಲ್ಲಿ ಚುನಾವಣೆ ನಡೆಸಲಿಕ್ಕೆ ಮತ್ತು ಗ್ರಾಮ ಪಂಚಾಯತಿಗಳಿಗೆ ಸ್ಟಿಪ್ಯುಲೇಟೆಡ್ ಟೈಮ್ ನಲ್ಲಿ ಚುನಾವಣೆ ಮಾಡಲಿಕ್ಕೆ ವಿಶೇಷ ಕಾನೂನನ್ನು ತರಬೇಕಂತಕ್ಕಂಥ ಒತ್ತಾಯವನ್ನ, ಹೊಸ ಕಾನೂನನ್ನು ತರಬೇಕಂತಕ್ಕಂಥ ಒತ್ತಾಯವನ್ನ ಮಾಧ್ಯಮದ ಸ್ನೇಹಿತರ मुखांतर ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. रामकृष्ण हेगडे यांनी पंचायत राज व्यवस्थेत आमूलाग्र बदल घडवून आणला होता. मात्र सध्याचे सरकार जिल्हा पंचायत व तालुका पंचायत निवडणुका न घेता अन्याय करत आहे असा आरोपही त्यांनी केला. राजशेखर हिरेमठ, KMM मराठी, बेळगाव.